ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಮೇ 1ರಿಂದ 2026 ಸ್ನೇಹಿತರೆ, ವರ್ಷದಲ್ಲಿ ಮೇ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀಡಲಿರುವಂತಹ ತಿಂಗಳು ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ. ಯಾಕಂದರೆ ಮೇ 1, 2026ರಂದು ಬರುವಂತಹ ಹುಣ್ಣಿಮೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ಸಾಮಾನ್ಯವಾಗಿ ವೈಶಾಖ ಮಾಸದ ಹುಣ್ಣಿಮೆಯ ಹತ್ತಿರ ಬರುತ್ತದೆ ಅಂತಲೇ ಹೇಳಬಹುದು. ಮೇ 1ರ ಹುಣ್ಣಿಮೆಯ ಮಹತ್ವವನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಆನಂತರ ಮಕರ ರಾಶಿಯವರಿಗೆ ಹಿಂದಿನಿಂದ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋಗಿನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಓಂ ನಮೋ ಕುಬೇರರಾಯ ನಮಃ, ಓಂ ನಮೋ ಸೂರ್ಯದೇವರಾಯ ನಮಃ, ಓಂ ಶಂ ಶನೀಶ್ವರಾಯ ನಮಃ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ, ಶನಿದೇವರ ಕೃಪೆಯಿಂದ, ಕುಬೇರನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಮಕರ ರಾಶಿಯವರಿಗೆ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೇ 1 ಹುಣ್ಣಿಮೆಯ ಮಹತ್ವವನ್ನು ಕೇಳೋದಾದರೆ, ಬುದ್ಧ ಪೂರ್ಣಿಮೆ, ವೈಶಾಖ ಹುಣ್ಣಿಮೆ. ಈ ದಿನವನ್ನು ಬುದ್ಧ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಇದು ಭಗವಾನ್ ಬುಧನ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿಬ್ಬಣವನ್ನು ಸೂಚಿಸುತ್ತದೆ. ವಿಷ್ಣು ಮತ್ತು ಚಂದ್ರ ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ವಿಷ್ಣು ಮತ್ತು ಚಂದ್ರ ದೇವರಿಗೆ ಪೂಜೆ ಸಲ್ಲಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ಇದು ಜೀವನದಲ್ಲಿ ಸುಖ ಸಂತೋಷವನ್ನು ತರುತ್ತದೆ ಅಂತಲೇ ಹೇಳಬಹುದು. ಇನ್ನು ದಾನ ಮತ್ತು ಸ್ನಾನ. ಈ ಹುಣ್ಣಿಮೆಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ಪುಣ್ಯದಾಯಕವೆಂದು ನಂಬಲಾಗಿದೆ ಸ್ನೇಹಿತರೆ. ಇನ್ನು ಆಧ್ಯಾತ್ಮಿಕತೆ. ಸನಾತನದ ಧರ್ಮದಲ್ಲಿ ಹುಣ್ಣಿಮೆಯು ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕಾಗಿ ಅತ್ಯಂತ ಪವಿತ್ರವಾದಂತಹ ದಿನವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೇ 1ರ ಹುಣ್ಣಿಮೆಯು ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅತ್ಯಂತ ಮಹತ್ವದ ದಿನವಾಗಿದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಮಕರ ರಾಶಿಯವರು ಇಂದಿನಿಂದ ಅಂದರೆ ಮೇ ತಿಂಗಳಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಈ ತಿಂಗಳು ಮಕರ ರಾಶಿಯವರ ಭವಿಷ್ಯ ಮೇ 2026 ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪರಾಕ್ರಮ ಮತ್ತು ಹಠಾತ್ ಬೆಳವಣಿಗೆಗಳು. ಮೇ 2026ರ ಮಕರ ರಾಶಿಯವರ ಜೀವನದಲ್ಲಿ ಧೈರ್ಯ ಮತ್ತು ಸಾಧನೆಯ ಆಳವಾದಂತಹ ಸಂಕೇತವಾಗಿ ನಿಲ್ಲುತ್ತದೆ. ನಿಮ್ಮ ಲಗ್ನಾಧಿಪತಿಯಾದ ಶನಿಯು ನಿಮ್ಮ 3ನೇ ಮನೆ, ಧೈರ್ಯ ಮತ್ತು ಉಪಕ್ರಮಗಳ ಮನೆಯಲ್ಲಿ ಮೀನರಾಶಿಯಲ್ಲಿ ಪ್ರಬಲವಾಗಿ ಸ್ಥಾನ ಪಡೆದಿದ್ದಾನೆ. ಮೇ 2ರಂದು 11ನೇ ಅಧಿಪತಿಯಾಗಿರುವ ಮಂಗಳನು ಅವನೊಂದಿಗೆ ಸೇರುವುದರಿಂದ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಹಠಮಾರಿ ದೃಢ ನಿಶ್ಚಯದ ಮೂಲಕ ನೀವು ಅತ್ಯಂತ ಕಷ್ಟಕರವಾದ ಮತ್ತು ಅಸಾಧ್ಯವೆಂದು ತೋರುವಂತಹ ಕಾರ್ಯಗಳನ್ನು ಸಹ ಸಾಧಿಸುವಿರಿ. ಪ್ರಬಲವಾದ ಸಂವಹನ ಮತ್ತು ಪ್ರಯಾಣಗಳ ಮೂಲಕ ಯಶಸ್ಸು ಪ್ರಾಥಮಿಕವಾಗಿ ಸಾಧಿಸಲ್ಪಡುತ್ತದೆ. ಆದಾಗ್ಯೂ ಈ ತಿಂಗಳ ಮಧ್ಯದಲ್ಲೂ ಕೂಡ ಸ್ವಲ್ಪ ಪ್ರಕ್ಷುಬ್ಧತೆ ಇರುತ್ತದೆ. ಮೇ ತಿಂಗಳಲ್ಲಿ 8ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು 4ನೇ ಮನೆಯಲ್ಲಿ, ಗೃಹ ಶಾಂತಿಯ ಮನೆ ಅಂತ ಕರೀತಾರೆ ಸ್ನೇಹಿತರ, 4ನೇ ಮನೆ ಇದನ್ನು ತಲುಪುತ್ತಾರೆ. ಇದು ಮನೆಯಲ್ಲಿ ಸ್ವಲ್ಪ ಅಶಾಂತಿಯನ್ನು ತರಬಹುದು ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಗಮನ ಹರಿಸುವಂತಹ ಅಗತ್ಯವಿರುತ್ತದೆ. ಆದರೆ ಮೇ ತಿಂಗಳ ದ್ವಿತೀಯದಲ್ಲಿ ನಿಮ್ಮ ಯೋಗಕಾರಕ ಶುಕ್ರನು ತನ್ನ ಸ್ವಂತ 5ನೇ ಮನೆಯನ್ನು ಪ್ರವೇಶಿಸಿದ ತಕ್ಷಣ ಈ ಎಲ್ಲ ಆತಂಕಗಳು ಮಾಯವಾಗುತ್ತವೆ. ನಿಮ್ಮ ವೃತ್ತಿ, ಸೃಜನಶೀಲ ಕೌಶಲ್ಯಗಳು ಮತ್ತು ವೈಯಕ್ತಿಕ ಜೀವನವನ್ನು ನಂಬಲಾಗದಷ್ಟು ಸುಂದರವಾದ ಹಾದಿಗೆ ತಿರುಗಿಸುತ್ತವೆ ಅಂತಲೇ ಹೇಳಬಹುದು.
ಒಟ್ಟಾರೆಯಾಗಿ ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಮೇನ ಪ್ರಮುಖ ತಿಂಗಳುಗಳಲ್ಲಿ ಸ್ನೇಹಿತರೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಅದರ ಪ್ರಭಾವವನ್ನು ಕೂಡ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಗ್ರಹ ಪ್ರತಿಯೊಂದು ಸಂಚಾರವನ್ನು ಮಾಡುತ್ತದೆ ಬೇರೆ ಬೇರೆ ಮನೆಯಲ್ಲಿ, ಅದರ ಪ್ರಭಾವನ ಕೂಡ ಸಾಕಷ್ಟು ಬದಲಾವಣೆಗಳು ಇರುತ್ತವೆ. ಮೊದಲನೇದಾಗಿ ಶನಿ 1 ಮತ್ತು 2ನೇ ಮನೆಯ ಅಧಿಪತಿಯಾಗಿರುವಂತಹ ನಿಮ್ಮ ರಾಶಿಯ ಅಧಿಪತಿ 3ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಅಪಾರ ಧೈರ್ಯ, ಆತ್ಮವಿಶ್ವಾಸ, ಒಡ ಹುಟ್ಟಿದವರೊಂದಿಗೆ ವ್ಯವಹಾರಗಳು, ಸ್ಥಿರ ಆಲೋಚನೆಗಳು ಹೆಚ್ಚಾಗಲಿದೆ. ಇನ್ನು ಬುಧ 1 ಮತ್ತು ಸ್ನೇಹಿತರ 9ನೇ ಮನೆಯ ಅಧಿಪತಿಯಾಗಿರುವ ಬುಧ 3ನೇ ಮನೆಯಲ್ಲಿ ಸಂಚರಿಸುತ್ತಿದೆ. ಸಂವಹನದಲ್ಲಿ ಅಂತರ, ಒಪ್ಪಂದಗಳ ವಿಳಂಬ, ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆ ಅಗತ್ಯ, ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತದೆ. ಇನ್ನು ಮಂಗಳ 4 ಮತ್ತು 11ನೇ ಮನೆಯ ಅಧಿಪತಿಯಾಗಿರುವ ಮಂಗಳ 3ನೇ ಮನೆಯಲ್ಲಿ ಸಂಚರಿಸುತ್ತದೆ. ಸ್ವಪ್ರಯತ್ನದ ಮೂಲಕ ಲಾಭಗಳು, ಪ್ರಯಾಣಗಳು, ಉಗ್ರ ದೃಢ ನಿಶ್ಚಯ, ನೆರೆಹೊರೆಯವರಿಂದ ಜಗಳಗಳು ಅಂತಲೇ ಹೇಳಬಹುದು. ಇನ್ನು ಸೂರ್ಯ 4ನೇ ಮನೆಯ ಉಚ್ಚ ಸ್ಥಿತಿಯಲ್ಲಿ ಸ್ನೇಹಿತರೆ ಸೂರ್ಯ 8ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿ ಸಂಚರಿಸುತ್ತಿದೆ. ಮನೆಯಲ್ಲಿ ಹಠಾತ್ ಬದಲಾವಣೆಗಳು, ತಾಯಿಯ ಆರೋಗ್ಯ ಸಮಸ್ಯೆಗಳು, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಸಿಗಲಿದೆ. ಇನ್ನು ಶುಕ್ರ 5 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಯೋಗಕಾರಕ ಶುಕ್ರ 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತಿದೆ. ಕೆಲಸದಲ್ಲಿ ಪ್ರತಿಭೆಯ ಮನ್ನಣೆ, ಹೆಚ್ಚಿನ ಸೃಜನಶೀಲತೆ, ಮಕ್ಕಳಿಂದ ಸಂತೋಷ, ಪ್ರೀತಿಯಲ್ಲಿ ಯಶಸ್ಸು ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ಆನ್ಸರ್ ಮಾಡಿದ್ದೀನಿ. ಇವಾಗ ಒಂದೊಂದಾಗಿ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಂದರೆ ನಿಮ್ಮ ಕೆಲಸದಲ್ಲಿ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಅಂದರೆ, ನಿಮ್ಮ ಲಗ್ನಾಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಪ್ರಬಲವಾಗಿ ನೆಲೆಸಿರುವುದರಿಂದ ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮಿತಿಗಳಿರುವುದಿಲ್ಲ. ಮೇ 2ರಂದು ಮಂಗಳನು ಸೇರುವುದರಿಂದ ನೀವು ಉಪಕ್ರಮವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಸಹೋದ್ಯೋಗಿಗಳಿಗಿಂತ ಮುಂಚಿತವಾಗಿ ಎಲ್ಲ ಜವಾಬ್ದಾರಿಗಳನ್ನು ಉತ್ಸಾಹದಿಂದ ಹೆಗಲಿಗೆ ಹಾಕಿಕೊಳ್ಳುತ್ತೀರಿ. ಕೆಲಸದ ಒತ್ತಡದ ಹೊರತಾಗಿಯೂ ನೀವು ಸ್ನೇಹಿತರೆ ದಣಿವರಿಯದೆ ಹೆಚ್ಚಾಗಿ ಕೆಲಸವನ್ನು ಮಾಡುತ್ತೀರಿ. ಇದೇ ತಿಂಗಳು 8ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು 4ನೇ ಮನೆಯಲ್ಲಿ ಉಚ್ಚನಾಗುತ್ತಾನೆ ಮತ್ತು ನಿಮ್ಮ 10ನೇ ಮನೆಯ ಕರ್ಮದ ಮನೆಯ ಮೇಲೆ ನೇರ ದೃಷ್ಟಿಯನ್ನು ಬೀರುತ್ತಾನೆ. ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹಠಾತ್ ವರ್ಗಾವಣೆ ಅಥವಾ ನಿಮ್ಮ ಮೇಲಧಿಕಾರಿಗಳಲ್ಲಿ ಬದಲಾವಣೆಯಂತಹ ಅನಿರೀಕ್ಷಿತ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಬದಲಾವಣೆಯಂತಹ ಅನಿರೀಕ್ಷಿತ ಬದಲಾವಣೆಗಳನ್ನು ಪ್ರಚೋದಿಸಬಹುದು, ಆದರೆ ಹೆದರುವಂತಹ ಅಗತ್ಯವಿಲ್ಲ. ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ 10ನೇ ಮನೆಯ ಕರ್ಮಾಧಿಪತಿಯಾದ ಶುಕ್ರ 5ನೇ ಮನೆಯಲ್ಲಿ ಅಪಾರ ಶಕ್ತಿಯನ್ನು ಪಡೆಯುತ್ತಾನೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯವಿಧಾನವು ನಿಮ್ಮ ಆಡಳಿತ ಮಂಡಳಿಯನ್ನು ಬೆರಗುಗೊಳಿಸುವಂತೆ ಮಾಡುತ್ತದೆ. ನಿಮಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂತಹ ಬಡ್ತಿಯು ಗೌರವಾನ್ವಿತವಾಗಿ ನಿಮ್ಮ ಬಳಿಗೆ ಬರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮಕರ ರಾಶಿಯವರು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೇ 1ರಿಂದ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ವ್ಯವಹಾರದ ಬಗ್ಗೆ ಹೇಳೋದಾದರೆ ಈ ತಿಂಗಳಲ್ಲಿ ವ್ಯಾಪಾರ ಮಾಲೀಕರಿಗೆ ಈ ತಿಂಗಳು ಲೆಕ್ಕಾಚಾರದ ಅಪಾಯಗಳು ಮತ್ತು ಘನಲಾಭಗಳು ಮಿಶ್ರಣವನ್ನು ತರುತ್ತದೆ. 3ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಚಾರವು ವ್ಯಾಪಾರ ವಿಸ್ತರಣೆಗಾಗಿ ನೀವು ಕೈಗೊಳ್ಳುವಂತಹ ಪ್ರಯಾಣಗಳು ಹೆಚ್ಚು ಫಲಪ್ರದವಾಗುವುದನ್ನು ಖಚಿತಪಡಿಸುತ್ತದೆ ಅಂತಲೇ ಹೇಳಬಹುದು. ನೀವು ಹೊಸ ತಂತ್ರಗಳೊಂದಿಗೆ ಧೈರ್ಯದಿಂದ ಪ್ರಯೋಗವನ್ನು ಮಾಡುತ್ತೀರಿ. 11ನೇ ಮನೆಯ ಲಾಭಾಧಿಪತಿಯಾದ ಮಂಗಳ ಪ್ರಬಲನಾಗಿರುವುದರಿಂದ ನಿಮ್ಮದೇ ಆದಂತಹ ನವೀನ ಆಲೋಚನೆಗಳು ನಿಮ್ಮ ವ್ಯಾಪಾರವನ್ನು ಲಾಭದಾಯಕದ ಹಾದಿಯಲ್ಲಿ ದೃಢವಾಗಿ ಇರಿಸುತ್ತದೆ ಸ್ನೇಹಿತರೆ. ಆದಿಯಾಗೋ 9ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ ಇದೇ ತಿಂಗಳಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಒಪ್ಪಂದಗಳನ್ನು ಅಂತಿಮಗೊಳಿಸುವಾಗ ಯಾವುದೇ ಸಂವಹನ ಅಂತರ ಇಲ್ಲದಿರುವುದನ್ನು ನೀವು ಖಚಿತಪಡಿಸಿಕೊಳ್ಬೇಕಾಗುತ್ತದೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರನು ತನ್ನ ಸ್ವಂತ ರಾಶಿಗೆ ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ಸೃಜನಶೀಲ ಕ್ಷೇತ್ರಗಳು, ವಿನ್ಯಾಸ,
ವಾಸ್ತುಶಿಲ್ಪ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಇರುವವರು ಮೇಲೆ ಸಂಪತ್ತಿನ ಮಳೆಯಾಗುವುದು. ಈ ನಿರ್ದಿಷ್ಟ ವಿಂಡೋದಲ್ಲಿ ಷೇರು ಮಾರುಕಟ್ಟೆ ಹೂಡಿಕೆಗಳು ಸಹ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಮೇ 1ರಿಂದ ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ 2ನೇ ಧನಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರವು ಈ ತಿಂಗಳು ಅನಿರೀಕ್ಷಿತ ಖರ್ಚುಗಳನ್ನು ತರುತ್ತದೆ. ನೀವು ಎಷ್ಟೇ ಗಳಿಸಿದರೂ ಕೂಡ ಹಣವನ್ನು ಉಳಿಸಿಕೊಳ್ಳುವುದು ಕಷ್ಟವಾಗಬಹುದು. ಎಲ್ಲ ಆರ್ಥಿಕ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಮಾತಿಗೆ ಬದ್ಧರಾಗಿರುವುದು ಸಹ ನಿರ್ಣಾಯಕವಾಗಿದೆ. ಈ ತಿಂಗಳಲ್ಲಿ ಕಾಸಿನ ಕಲೆಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಅಂತಲೇ ಹೇಳಬಹುದು. 4ನೇ ಮನೆಯಲ್ಲಿ 8ನೇ ಅಧಿಪತಿ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪುವುದು ವಿಮಾ ಪಾವತಿಗಳು, ಹಳೆಯ ಬಾಕಿಗಳು ವಸೂಲಿ ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಇತ್ಯರ್ಥದ ಮೂಲಕ ಹಠಾತ್ ಆರ್ಥಿಕ ಲಾಭಗಳನ್ನು ತರುತ್ತದೆ. ಮನೆ ಅಥವಾ ವಾಹನವನ್ನು ಮಾರಾಟ ಮಾಡುವುದರಿಂದ ಉತ್ತಮ ಲಾಭ ಸಿಗುತ್ತದೆ. ಈ ತಿಂಗಳ ನಂತರನೂ ಕೂಡ ಸ್ನೇಹಿತರೆ, ಅಂದರೆ ದ್ವಿತೀಯಾರ್ಧದ ನಂತರನೂ ಕೂಡ 5ನೇ ಮನೆಯ ಶುಕ್ರನು ಷೇರುಗಳು ಮತ್ತು ಬುದ್ಧಿವಂತ ಹೂಡಿಕೆಗಳ ಮೂಲಕ ಅದೃಷ್ಟವನ್ನು ತರುತ್ತಾನೆ ಅಂತಲೇ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹಣಕಾಸಿನ ವಿಚಾರದಲ್ಲಿ ಅನ್ನೋದನ್ನ ಕಂಪ್ಲೀಟಾಗಿ ಮಕರ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ನಿಮ್ಮ ಲಗ್ನಾಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ನೀವು ಸ್ವಾಭಾವಿಕವಾಗಿ ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರನ್ನು ಮತ್ತು ದೈಹಿಕ ದೃಢತೆಯನ್ನು ಆನಂದಿಸುವಿರಿ. ಅದಿಯಾಗೋ ನಿಮ್ಮ 6ನೇ ಮನೆ ಅಂದರೆ ರೋಗದ ಮನೆಯಲ್ಲಿ ಮಿಥುನದಲ್ಲಿ ಗುರುವಿನ ಸಂಚಾರವು ಕೊಲೆಸ್ಟ್ರಾಲ್ನಲ್ಲಿ ಸಣ್ಣ ಏರಿಕೆಗೆ ಕಾರಣವಾಗಬಹುದು ಅಥವಾ ಸಣ್ಣ ಯಕೃತ ಅಥವಾ ಲಿವರ್ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಡೈಜೆಸ್ಟಿವ್ ಇಶ್ಯೂವನ್ನು ಸ್ನೇಹಿತರೆ ತರಬಹುದು ಅಂತಲೇ ಹೇಳಬಹುದು. ಯಾಕಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಮಸಾಲೆಯುಕ್ತ ಎಣ್ಣೆಯಿಂದ ತಿನ್ನುವಂತಹ ಊಟ ಅಂತಂದರೆ ಪೂರಿಯಾಗಲಿ ಮಸಾಲೆಯಾಗಲಿ ಜಾಸ್ತಿ ತಿನ್ನುವುದರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ ಬರ್ಬೋದು ಸ್ನೇಹಿತರೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನು 4ನೇ ಮನೆಯಲ್ಲಿ ಉಚ್ಚನಾಗುತ್ತಿದ್ದಂತೆ ಎದೆ ಅಥವಾ ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ದೇಹದ ಅತಿಯಾದ ಉಷ್ಣತೆ ಮತ್ತು ರಕ್ತದೊತ್ತಡದಲ್ಲಿ BP ತಾತ್ಕಾಲಿಕ ಏರಿಕೆ ಕಂಡುಬರಬಹುದು. ಹೆಚ್ಚು ಮುಖ್ಯವಾಗಿ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಸೊ ಹಾಗಾಗಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಬಿಸಿಲಿನ ತಾಪ ಹೆಚ್ಚಾಗಿದೆ ಸ್ನೇಹಿತರೆ, ಚೆನ್ನಾಗಿ ನೀರನ್ನು ಕುಡಿಯಿರಿ, ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸಿ. ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಕಾಳಜಿ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಗೃಹ ಶಾಂತಿಯ 4ನೇ ಮನೆಯಲ್ಲಿ ಉಚ್ಚ ಸೂರ್ಯನು 8ನೇ ಅಧಿಪತಿಯಾಗಿ ಸಂಚಾರದ ಮನೆಯಲ್ಲಿ ಗಮನಾರ್ಹವಾದ ನೆಮ್ಮದಿಯ ಕೊರತೆಯನ್ನು ಸ್ನೇಹಿತರೆ ಉಂಟು ಮಾಡುತ್ತದೆ. ಕುಟುಂಬದ ಸದಸ್ಯರ ನಡುವೆ ವಿಶೇಷವಾಗಿ ಹಿರಿಯರೊಂದಿಗೆ ಅಹಂಕಾರದ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಉಲ್ಬಣಗೊಳ್ಳಬಹುದು. ಮನೆಯಲ್ಲಿ ಸಣ್ಣ ಬೆಂಕಿ ಅಥವಾ ವಿದ್ಯುತ್ ಅಪಘಾತಗಳು, ಇನ್ನು ಚೂಪಾದ ವಸ್ತುಗಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಗಾಯಗಳಾಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಸ್ನೇಹಿತರೆ, ಎಲೆಕ್ಟ್ರಾನಿಕಲ್ ಸಂಬಂಧಪಟ್ಟಂತಹ ವಸ್ತುವನ್ನು ಹಿಡ್ಕೊಂಡು ವರ್ಕ್ ಮಾಡುವವರಿಗೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ, ಮೂಲಭೂತ ಎಚ್ಚರಿಕೆ ಅತ್ಯಗತ್ಯ. ಆದರೆ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ವಿಷಯಕ್ಕೆ ಬಂದರೆ ಸ್ನೇಹಿತರೆ, ಈ ತಿಂಗಳಲ್ಲಿ ಪ್ರೀತಿ ಮತ್ತು ಮಕ್ಕಳ 5ನೇ ಮನೆಗೆ ಶುಕ್ರನ ಪ್ರವೇಶಿಸುವುದು ಅತ್ಯಂತ ಮಧುರ ಮತ್ತು ಪ್ರಣಯಭರಿತ ಅವಧಿಯನ್ನು ಪ್ರಾರಂಭಿಸುತ್ತದೆ. ಅವಿವಾಹಿತರಿಗೆ ಪ್ರೇಮ ಸಂಬಂಧಗಳು ಸುಂದರವಾಗಿ ಅರಳುತ್ತವೆ. ಗಂಡ ಮತ್ತು ಹೆಂಡತಿಯ ನಡುವೆ ಪ್ರಣಯ ಮತ್ತು ಪರಸ್ಪರ ಆಕರ್ಷಣೆ ಗಮನಾರ್ಹವಾಗಿ ಹೆಚ್ಚಾಗಬಹುದು. ಇದಲ್ಲದೆ ಶೈಕ್ಷಣಿಕ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಅಪಾರ ಸಂತೋಷವನ್ನು ತರಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ನಿಮ್ಮ ಕುಟುಂಬದಲ್ಲಿ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ,
ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ಬೆಳೆಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಶಿಕ್ಷಣದ ಕಾರಕನಾದಂತಹ ಬುಧನು ನೀಚನಾಗಿರುವುದರಿಂದ ಮೇ ತಿಂಗಳಲ್ಲಿ ವಿದ್ಯಾರ್ಥಿಗಳು ಮೊದಲ 15-16 ದಿನಗಳಲ್ಲಿ ನಿರಾಶಾದಾಯಕವಾದಂತಹ ಏಕಾಗ್ರತೆಯ ಕೊರತೆಯನ್ನು ಅನುಭವಿಸುತ್ತಾರೆ. ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಆಸಕ್ತಿಯನ್ನು ಕೂಡ ತೋರಿಸುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮೇ ದ್ವಿತೀಯಾರ್ಧದಲ್ಲಿ ಶಕ್ತಿಯು ನಾಟಕೀಯವಾಗಿ ಬದಲಾಗುತ್ತದೆ. ನಿಮ್ಮ 5ನೇ ಮನೆಯ ವಿದ್ಯಾಧಿಪತಿಯಾದಂತಹ ಶುಕ್ರ ತನ್ನ ಸ್ವಂತ ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ವಿದ್ಯಾರ್ಥಿಗಳು ಗ್ರಹಣ ಶಕ್ತಿ ಮತ್ತು ಗಮನವು ಗಮನಾರ್ಹವಾಗಿ ಹೆಚ್ಚಾಗಬಹುದು. ಕಲೆ, ಸೃಜನಶೀಲ ವಿಷಯಗಳು, ವಿನ್ಯಾಸ ಅಥವಾ ಫ್ಯಾಷನ್ನನ್ನು ಅನುಸರಿಸುವಂತಹ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಯುಗವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿಯನ್ನು ನಡೆಸುತ್ತಿರುವವರು ತಮ್ಮ ಸಂವಹನ ಮತ್ತು ಬರವಣಿಗೆ ಕೌಶಲ್ಯಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ಗಮನಿಸುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬುಧನ ಸಂಚಾರದಿಂದ ಗುರುದೆಸೆಯಿಂದ ಸ್ನೇಹಿತರೆ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ಮೇ ದ್ವಿತೀಯಾರ್ಧದಲ್ಲಿ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ನೀವೇ ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ಮೇ 1ರಿಂದ ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಮೇ 1ನೇ ತಾರೀಕು ಕೂಡ ಹುಣ್ಣಿಮೆ ದಿನ ಮಾಡ್ಬೋದು ಅಥವಾ ನೀವು ಬಿಡುದಿನ ಕೂಡ ಮಾಡಬಹುದು. 4ನೇ ಮನೆಯಲ್ಲಿ ಸೂರ್ಯನ ಶಾಖ ಸಂಬಂಧಿತ ಪರಿಣಾಮಗಳನ್ನು ಕಡಿಮೆ ಮಾಡಲು, ನಿಮ್ಮ ಕುಟುಂಬದಲ್ಲಿ ಸಂಪೂರ್ಣ ಶಾಂತಿಯನ್ನು ಸ್ಥಾಪಿಸಲು ಮತ್ತು ಯೋಗಕಾರಕ ಶುಕ್ರನ ಪ್ರಬಲ ಶಕ್ತಿಯನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ಮೊದಲನೇದಾಗಿ ಹುಣ್ಣಿಮೆಯ ರಾತ್ರಿ ಸ್ನೇಹಿತರೆ ಚಂದ್ರ ದೇವರಿಗೆ ನೀರನ್ನು ನೀಡಿ, ಅಂದರೆ ಅಗ್ರವನ್ನು ನೀಡಿ ಸ್ನೇಹಿತರೆ. ಚಂದ್ರ ದೇವರ ಮಂತ್ರವನ್ನು ಪಠಿಸುತ್ತಾ ಓಂ ಚಂದ್ರ ದೇವರಾಯ ನಮಃ ಎಂದು ಹೇಳುತ್ತಾ ಸ್ನೇಹಿತರೆ 11 ಬಾರಿ ನೀರನ್ನು ಅರ್ಪಿಸಿ. ಕಷ್ಟಗಳು, ಸಮಸ್ಯೆಗಳು ಕಡಿಮೆಯಾಗಲಿದೆ. ಇನ್ನು ಶಿವನ ಆರಾಧನೆ 4ನೇ ಮನೆಯಲ್ಲಿ ರೂಪುಗೊಂಡಂತಹ ಉಷ್ಣ ಸಂಬಂಧಿತ ದೋಷಗಳನ್ನು ತಗ್ಗಿಸಲು ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ರಕ್ಷಿಸಲು ಪ್ರತಿದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ. ಸೋಮವಾರದಂದು ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ರಾಹು ಶಾಂತಿ 2ನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ಕಠಿಣವಾಗಿ ಮಾತನಾಡುವುದನ್ನು ತಡೆಯಲು ಮತ್ತು ಆರ್ಥಿಕ ನಷ್ಟವನ್ನು ಸಕ್ರಿಯವಾಗಿ ತಪ್ಪಿಸಲು ನಿಯಮಿತವಾಗಿ ದುರ್ಗಾದೇವಿಯನ್ನು ಪೂಜಿಸಿ. ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ದಾನ ಮತ್ತು ಧರ್ಮ ಶುಕ್ರನ ಪ್ರಬಲ ಯೋಗಕಾರಕ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಲು ಶುಕ್ರವಾರದಂದು ಬಡ ವಿವಾಹಿತ ಮಹಿಳೆಯರು ಅಥವಾ ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿಗಳು ಅಥವಾ ಬಟ್ಟೆಗಳನ್ನು ವಿತರಿಸಿ ಸ್ನೇಹಿತರೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಇನ್ನು ಸಣ್ಣ ಮಕ್ಕಳಿಗೆ, ಇನ್ನು ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಬೇಕಾಗಿರುವ ವಸ್ತುಗಳನ್ನು ದಾನ ಮಾಡುವುದು. ಇನ್ನು ರೋಡ್ ಬದಿಯಲ್ಲಿ ಕುಳಿತಿರುವಂಥ ಅಸಹಾಯಕರಿಗೆ, ನಿರ್ಗತಿಕರಿಗೆ ಸ್ನೇಹಿತರೆ ಆದಷ್ಟು ಅನ್ನದಾನ, ಬಟ್ಟೆ ದಾನವನ್ನು ಮಾಡಿ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸ್ನೇಹಿತರೆ ದಾನ ಧರ್ಮಕ್ಕೆ ಹೇಳಿ ಮಾಡಿಸಿದ ದಿನ ಅಂತಲೇ ಹೇಳ್ಬಹುದು. ಸೊ ಹಾಗಾಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಮನೆಯಲ್ಲಿ ನೀವು ಮಾಡುವಂತಹ ಸ್ನಾನದ ನೀರಿಗೆ ಅರಿಶಿಣ ಮತ್ತೊಂದು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಕರ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಮಕರ ರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.